ಹೆಂಗಂದ್ರೆ 32 ವರ್ಷ ಆದ್ರೂ ಇನ್ನೂ ಮದುವೆ ಆಗಿಲ್ಲ. ಏನು ಇನ್ನು ಮದ್ವೆ ಆಗಿಲ್ವಾ? ಯಾಕಪ್ಪ ಅಂತ ನೀವು ಕೇಳ್ಬೋದು. ಯಾಕಪ್ಪ ಅಂದ್ರೆ ಯಾಕೆ ನೀನಿನ್ನು ಮದ್ವೆ ಆಗಿಲ್ಲ? ಯಾರು ಹೆಣ್ಣು ಕೊಡ್ತಾ ಇಲ್ಲ ನಮ್ಗೆ. ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಯಾಕಪ್ಪ ಅಂದ್ರೆ ಯಾಕಿನ್ನು ಮದ್ವೆ ಆಗಿಲ್ಲ? ಯಾಕಪ್ಪ ಅಂತ ನೀವು ಕೇಳ್ಬೋದು. ಪ್ಲೀಸ್ ರಾಮ್, ದಯವಿಟ್ಟು ಹೇಳು, ನನಗ್ ಗೊತ್ತಾಗ್ಬೇಕು ನೀನ್ ಯಾಕಿನ್ನು ಮದ್ವೆ ಆಗಿಲ್ಲ ಅಂತ. ಕೇಳ್ರಿ ಮತ್ತೆ ಮಧು ಬಂಗಾರಪ್ಪ ಅವ್ನ ಮಗಳಿಗೆ ಕೊಡ್ತಾನೆ ನನಗೆ. ಡಿ.ಎಡ್ ಮಾಡಿದೀನಿ ಅಂತಕ್ಕಂತ ಒಂದೇ ಒಂದು ಕಾರಣಕ್ಕೆ ಹೆಣ್ಣು ಕೊಡಕ್ಕೆ ಎಲ್ಲಾ ತಂದೆ ತಾಯಿಗಳು ಹಿಂಸರಿತಾ ಇದಾರೆ. ಯಾರು ಹೆಣ್ಣು ಕೊಡ್ತಾ ಇಲ್ಲ ನಮ್ಗೆ. ತಲೆಯಲ್ಲಿ ಬಿಳಿ ಕೂದಲು ತುಂಬಾಗಿದ್ದೇವೆ. ಸರ್ಕಾರ ನೀವೇನು ಕಾಂಗ್ರೆಸ್ ಸರ್ಕಾರದ ಬಿಟ್ಟಿ ಭಾಗ್ಯಗಳನ್ನು ಮಾಡಿದಿರಲ್ಲ, ಅದರಲ್ಲಿ ಇನ್ನೊಂದು ಭಾಗ್ಯನ ಆಡ್ ಮಾಡಿ, ಕನ್ಯಾದಾನ ಮಾಡ್ತಕ್ಕಂತ ಒಂದು ಭಾಗ್ಯನೂ ಕೂಡ ನೀವು ಆಡ್ ಮಾಡ್ರಿ. ನಮ್ಮಂತ ನಿರುದ್ಯೋಗಿಗಳಿಗೆ ನೀವು ಮಾಡ್ತಕ್ಕಂತ ಒಂದು 1000 ರೂಪಾಯಿ ಉಪಕಾರ ಆಗುತ್ತೆ. ನೇರವಾಗಲ್ದು ಕೂಡ ಬಾಯವಾಗಾದ್ರೂ ಒಂದು ಉಪಕಾರ ಆಗುತ್ತೆ. ಅಯ್ಯೋ ಹಂಗೆಲ್ಲ ಆಯ್ಕಿಲ್ಲ ಕಣ್ರು, ಕಷ್ಟ ಆಯ್ತದೆ. ನಿಮ್ ಹೆಸರು ನಿಮ್ಮ ಫೋಟೋನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ, ಹಂಗಾದ್ರೂ ಹೆಲ್ಪ್ ಮಾಡಿ. ಹೆಣ್ಣು ಕೊಡ್ತಾ ಇಲ್ಲ ನಿಮ್ಗೆ, ಏನಂತ ಹೇಳ್ತಾರೆ ಹೆಣ್ಣು ಕೊಡೋದಿಲ್ಲ ಅಂತ? ಯಾಕಂದ್ರೆ PSTR ನಾನು ಡಿ.ಎಡ್ ಮುಗಿಸಿದೀನಿ ಅಂತ ಕಾರಣಕ್ಕೆ ಅವ್ರ ಮನಸ್ಸಲ್ಲಿ ಏನಿದೆ, ಅವ್ರ ಪೋಸ್ಟ್ ಕರೆಯಲ್ಲ ಸರ್ಕಾರ. ಈಗ 12 ವರ್ಷದಿಂದ ಕರೀಲಿಲ್ಲ ಅಂದ್ರೆ ಮುಂದೆನೂ ಕರೆಯಲ್ಲ. ಅದನ್ನ ನಮ್ಮ ಮನಸ್ಸಲ್ಲಿ ಬೇರೆಯವ್ರು ಬಿಟ್ಟಿದೆ. ಅದೇನು ಈ ಮುಂದೆನೂ ಕರೀಲಿ ಅಂತ ಹೇಳಿ ಅವನಿಗೂ ಜಾಬ್ ಸಿಗಲ್ಲ. ಡಿ.ಎಡ್ ಮಾಡಿದೇನೆ ಜಾಬ್ ಸಿಗಲ್ಲ. ಏನ್ ಜಾಬ್ ಸಿಗುತ್ತೆ ಇವನಿಗೆ? ಇವನೇನೋ ಅಲ್ಲೋ ಇಲ್ಲ ಹೈದರಾಬಾದ್ ಮುಂಬೈ ಎಲ್ಲ ಕಸ ಮುಸ್ರೆ ತಿಕ್ಕಿ ಕೆಲಸ ಮಾಡ್ಬೇಕು ಅಂತ ಯಾರ ಮಗಳು ಕೊಡ್ತಾರೆ? ಕೇಳ್ರಿ ಮತ್ತೆ ಮಧು ಬಂಗಾರಪ್ಪ ಅವ್ನ ಮಗಳಿಗೆ ಕೊಡ್ತಾನೆ ನನಗೆ ಕೊಡ್ತಾನ? ಏನು ಹಿಂಗ್ ಮಾತಾಡ್ತಾ ಇದ್ಯಾ? ನಿರುದ್ಯೋಗ ನಮ್ಮಂತವ್ರಿಗೆ ಯಾರು ಕೊಡಲ್ಲ. ನಾವು ಕೊಡ್ಬೇಕು. ನಾವು ಅದೆಲ್ಲ ಪಡ್ಕೋಬೇಕಾದ್ರೆ ನಮ್ಗೆ ಒಂದೇ ಒಂದು ಅಸ್ತ್ರ ಅಂದ್ರೆ ಅದು ಶಿಕ್ಷಣನೇ. ನಾವು ಚಿಕ್ಕ ವಯಸ್ಸಲ್ಲಿ ನಾವು ಶಿಕ್ಷಕರಾಗ್ಬೇಕಂತ ಒಂದು ಕನಸು, ದೊಡ್ಡ ಕನಸು ಕಟ್ಕೊಂಡು ಕುಂತೀವ್ರಿ ಸರ್. ಸ್ವಲ್ಪ ನಮ್ ಕಡೆ ಸ್ವಲ್ಪ ನಮ್ ಕಡೆ ತಿರುಗಿ ನೋಡ್ರಿ, ಒಂದ್ಸಲ ಹಳ್ಳಿ ಕಡೆ ಬಂದು ನೋಡ್ರಿ. ನಿಮ್ ಮಕ್ಕಳೇನೋ ಅಮೆರಿಕ, ಬ್ರಿಟನ್, ನ್ಯೂಜಿಲೆಂಡ್ ಅಲ್ಲಿ ನಿಮ್ ಮಕ್ಕಳು ಓದ್ತಾ ಇದಾರೆ, ನಿಮ್ ಬದುಕು ಚೆನ್ನಾಗಿದೆ. ಹಳ್ಳಿ ಕಡೆ ಬಂದು ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ನಮ್ ಕಷ್ಟ ಏನು ಅಂತೇಳಿ. ನಮ್ಗೆ ಅನ್ಸುತ್ತೆ ಒಂದೊಂದ್ಸರಿ ಈ ಶಿಕ್ಷಣ ಇಲಾಖೆಯಲ್ಲಿ ಬಂದು ನಮ್ಮ ಅಪ್ಪ ಅಮ್ಮ ನಮ್ಗೆ ಯಾಕಾದ್ರೂ ಸಾಲಿ ಕಲ್ಸಿದ್ರು. ನಡು ಸಮುದ್ರದಲ್ಲಿ ಬಿಟ್ಟಾಕಿದಂಗೆ ಆಗಿದೆ ನಮ್ಗೆ. ಈಗ ಈಜಾಡಿ ಹೊರಗೆ ಬರಕ್ ಆಗ್ತಾ ಇಲ್ಲ. ಈ ಸರ್ಕಾರ ಶೋಲೆ ಪಿಕ್ಚರ್, ಡಕಾಯಿತ್, ಗಬ್ಬರ್ ಸಿಂಗ್ ಸರ್ಕಾರ. ಈಗ ವಯಸ್ಸು ನಮ್ದು 32ನೇ ವಯಸ್ಸು ಮೇಡಮ್. 32ನೇ ವಯಸ್ಸಿಗೆ ನಾವು ತಂದೆ ತಾಯಿಗೆ ಸಾಕುವಂತ ವಯಸ್ಸು. ಅವ್ರನ್ನ ಮನೆಯಲ್ಲಿ ಕೂಡಿಸಿ ಅವ್ರಿಗೆ ಅನ್ನ ತಂದು ಹಾಕೋ ವಯಸ್ಸು ನಮ್ದು. ನಾವು ಇನ್ನು ಈ ವಯಸ್ಸಾದ್ರೂ ಕೂಡ ಬೆಂಗಳೂರು ಫ್ರೀಡಂ ಪಾರ್ಕ್, MS ಆಫೀಸು, ಕಮಿಷನರ್ ಆಫೀಸು, ಮತ್ತೆ ಖರ್ಗೆ ಸಾಹೇಬ್ರ ಆಫೀಸ್ ಅಂತ ತಿರ್ಗದಾಯ್ತು ನಮ್ ಜೀವನ. ನೇಮಕಾತಿ ಯಾವಾಗ ಮಾಡ್ಕೊಡ್ತೀವಿ? ನೀವು ನೇಮಕಾತಿ ಮಾಡ್ತೀವಿ ಅಂದಾಗ ನಾವು ಎಲ್ಲೋ ಮೂಲೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಾವೆಲ್ಲ ನಮ್ ಕೆಲಸ ಬದಿಗೊತ್ತಿ ನೀವು ನೇಮಕಾತಿ ಮಾಡ್ತಂದಾಗ ಮತ್ತೆ ಊರಲ್ಲಿ ಸಾಲ ಸೂಲ ಮಾಡಿ ಹೊಲ ಇದ್ದಷ್ಟು ಒಂದು ಖರ್ಚಿಪಷ್ಟು ಇದ್ದಷ್ಟು ಹೊಲನು ಕೂಡ ನಾವು ಮಾರ್ಬಿಟ್ಟು ಕೋಚಿಂಗ್ ಆಗಿ ಎಲ್ಲ ಶಾಲೆ ಕಲಿತಿದ್ವಿ. ಈಗ ಸಡನ್ಲಿ ಬಂದು ನೀವು 108 ರೂಲ್ಸ್ ರೆಗ್ಯುಲೇಷನ್ ಮಾಡಿ ಇದು ಮಾಡ್ತಾ ಇದಾರಲ್ಲ, ನಮ್ ಬದುಕಿ ಹೆಂಗಾಗಿ ಬಿಟ್ಟಿದೆ ಅಂತಂದ್ರೆ ಅತ್ತ ಸತ್ತು ಕುಣಿಗೂ ಇಲ್ಲ, ಇತ್ತ ಬದುಕಿ ಊರಿಗೂ ಇಲ್ಲ ಅನ್ನಂಗ್ ಆಗ್ಬಿಟ್ಟಿದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಈಗ ಇಷ್ಟು ಮಧ್ಯ ನಮ್ಗೆ ಒಂದ್ಸಲ ಅವಕಾಶ ಮಾಡ್ಕೊಡಿ. ನಾವು ಟೀಚರ್ ಜಾಬ್ಗೆ ಎಲಿಜಿಬಲ್ ಇದೀವಾ ಇಲ್ಲ ಅಂತ ಹೇಳಿ ನೋಡ್ಕೊಳಕ್ ನಮ್ಮನ್ನ ನಾವು ತಾಳೆ ಮಾಡ್ಕೊಳ್ತೀವಿ. ಅದಕ್ಕೆ ಅವಕಾಶ ಇದ್ರೆ ಮಾತ್ರ ನಾವು ಇದು ಮುಂದೆ ಟೀಚರ್ ಪೋಸ್ಟ್ ಬಗ್ಗೆ ನಾವು ಕೇಳ್ಕೊಳ್ತೀವಿ. ಇಲ್ಲ ಅಂತಂದ್ರೆ ಬಿಟ್ಬಿಡ್ತೀವಿ. ಒಂದ್ಸಲ ಅವಕಾಶ ಮಾಡ್ಕೊಡಿ. ಸಾಮಾನ್ಯ ಶಿಕ್ಷಕರ ನೇಮಕಾತಿ ಮಾಡ್ಕೊಡ್ರಿ. ಪೋಸ್ಟ್ ಇನ್ಕ್ರೀಸ್ ಮಾಡಿ ಪ್ಲೀಸ್. ಇದೊಂದು ಹಂಬಲ್ ರಿಕ್ವೆಸ್ಟ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.